ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ಮಾರ್ಕೆಟ್ ಅಲ್ಲಿ ಮತ್ತೊಮ್ಮೆ ಒಂದಷ್ಟು ಕರೆಕ್ಷನ್ ಆಯ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು, ಯಾಕೆ ಮತ್ತೆ ಡೌನ್ ಫಾಲ್ ಕಂಡು ಬಂತು, ಅದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 1.14% ಅಥವಾ 275 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಗ್ಯಾಪ್ ಡೌನ್ ಅಲ್ಲಿ ಆಯ್ತು. ಆಕ್ಚುಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇತ್ತು. ಬಟ್ ಪಾಸಿಟಿವ್ ಅಲ್ಲಿ ಏನು ಓಪನ್ ಆಗಲಿಲ್ಲ. ನೋಡಬಹುದು 24,173ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು. ಇವತ್ತು ಓಪನ್ ಆಗಿದ್ದು 24,100ಕ್ಕೆ. ಬಟ್ ಆ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಹಾಗೆ ಇವತ್ತಿನ ಲೋ 23,813 ವರೆಗೂ ಕೂಡ ಹೋಗಿತ್ತು. ಕ್ಲೋಸಿಂಗ್ 897ಕ್ಕೆ ಆಗಿದೆ. ಸೊ ಓವರ್ ಆಲ್ 275 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 1.29% ಅಥವಾ 999 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎರಡು ಹೆಡ್ಲೈನ್ ಇಂಡೆಸಸ್ ಮೋರ್ ದನ್ 1% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.75% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 1.07% ಡೌನ್ ಫಾಲ್ ಇದೆ. ನಿಫ್ಟಿ 200 1.05% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 500 1.06% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಮಾತ್ರ ಬಿಲೋ 1% ಡೌನ್ ಫಾಲ್ ಇದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 1.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 100 0.96% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 1.01% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲೂ ಕೂಡ 1% ಅಥವಾ ಅಬೋ 1% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.54% ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ 100 0.87% ಡೌನ್ ಫಾಲ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 1.07% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ 0.5% ಇಂದ 1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1.4% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲ ಕಡೆ ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲವೂ ಕೂಡ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ ನೋಡಬಹುದು 0.68% ಡೌನ್ ಫಾಲ್ ಇದೆ. ನಿಫ್ಟಿ ಬ್ಯಾಂಕ್ 0.38% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.4% ಡೌನ್ ಆಗಿದೆ. ಎಫ್ಎಂಸಿಜಿ ನಲ್ಲಿ 0.73% ಡೌನ್ ಫಾಲ್ ಇದೆ. ಐಟಿ ಸೆಕ್ಟರ್ ಇವತ್ತು ಭರ್ಜರಿ ಡೌನ್ ಫಾಲ್ ಕಂಡಿದೆ. 5.29% ಡೌನ್ ಅಲ್ಲಿ ಕ್ಲೋಸಿಂಗ್ ಐಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೀಡಿಯಾ 1.87% ಡೌನ್ ಆಗಿದೆ. ಮೆಟಲ್ 0.31% ಡೌನ್ ಇದೆ. ಫಾರ್ಮಾ 1.77% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.15% ಡೌನ್ ಫಾಲ್ ಇದೆ. ರಿಯಾಲ್ಟಿ 1.35% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ 0.48% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಲ್ತ್ ಕೇರ್ ಅಲ್ಲಿ 1.5% ಡೌನ್ ಫಾಲ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.58% ಡೌನ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 0.72% ಡೌನ್ ಇದೆ. ಕೆಮಿಕಲ್ 0.97% ಡೌನ್ ಇದೆ. ಒಟ್ಟಿನಲ್ಲಿ ಎಲ್ಲಾ ಕಡೆ ಡೌನ್ ಫಾಲ್ ಇದೆ. ಅದರಲ್ಲಿ ಅತಿ ಹೆಚ್ಚು ಡೌನ್ ಫಾಲ್ ಅಂದ್ರೆ ಐಟಿ ಸೆಕ್ಟರ್, ಮೀಡಿಯಾ, ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಅಂತಾನೆ ಹೇಳ್ಬೋದು. ಇನ್ನು ರಿಯಾಲಿಟಿ ನಲ್ಲೂ ಕೂಡ ಮೋರ್ ದನ್ 1% ಡೌನ್ ಫಾಲ್ ಇದೆ. ಐಟಿ ಸೆಕ್ಟರ್ ನ ಡೌನ್ ಫಾಲ್ ಗೆ ನಿಮ್ಗೆ ಈಗಾಗಲೇ ಕಾರಣಗಳು ಗೊತ್ತಿದೆ ಅನ್ಕೊಳ್ತೀನಿ. ಯಾಕಂದ್ರೆ ನಿನ್ನೆ ಇನ್ಫೋಸಿಸ್ ನಂಬರ್ಸ್ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ಮೆನ್ಷನ್ ಮಾಡಿದ್ದೆ. ಕಂಪನಿಯ ನಂಬರ್ಸ್ ಏನೋ ಚೆನ್ನಾಗಿತ್ತು. ಬಟ್ ಎಲ್ಲ ಐಟಿ ಕಂಪನಿಗಳ ನಂಬರ್ಸ್ ಅಲ್ಲಿ ಒಂದು ಸಿಮಿಲರ್ ಪಾಯಿಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕಂಪನಿಗಳ ಸಿಸಿ ರೆವಿನ್ಯೂ ಡಿಕ್ಲೈನ್ ಆಗ್ತಿದೆ. ಅವರೇಜ್ ಆಗಿ 8 to 10% ಇರ್ತಾ ಇದೆ. 1%, 2%, 3% ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಿಗ್ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ ಇನ್ ಕೇಸ್ ಇದೇ ರೀತಿ ಮುಂದುವರೆದ್ರೆ ವ್ಯಾಲ್ಯೂಯೇಷನ್ ರಿರೇಟಿಂಗ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಐಟಿ ಸೆಕ್ಟರ್ ಅಲ್ಲಿ ಬಿಗ್ ಡೌನ್ ಫಾಲ್ ಇದೆ. ನಿನ್ನೆ ಇನ್ಫೋಸಿಸ್ ಕೂಡ ಜಸ್ಟ್ 1.3% ಸಿಸಿ ರೆವಿನ್ಯೂ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಓವರ್ ಆಲ್ ಇಯರ್ಲಿ 3.1% ಇದೆ. 8 to 10% ಇರ್ತಾ ಇದ್ದದ್ದು ಸಡನ್ ಆಗಿ 3.1% ಅಂದ್ರೆ ಬಿಗ್ ಚೇಂಜಸ್ ಆಗೋಯ್ತು. ಹಾಗಾಗಿನೇ ಇದು ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಮೋರ್ ದನ್ 5% ಡೌನ್ ಫಾಲ್ ಐಟಿ ಸೆಕ್ಟರ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಈ ಡೌನ್ ಫಾಲ್ ಮುಂದುವರೆದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಯಾಕಂದ್ರೆ ಬದಲಾದ ಸನ್ನಿವೇಶದಲ್ಲಿ ಅರ್ನಿಂಗ್ಸ್ ಗೆ ತಕ್ಕಂತೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಜೊತೆಗೆ ಫ್ಯೂಚರ್ ಅರ್ನಿಂಗ್ಸ್ ಗೆ ತಕ್ಕಂತೆ, ಇವಾಗಿಂದಲ್ಲ, ಇವಾಗ ಅರ್ನಿಂಗ್ಸ್ ಚೆನ್ನಾಗೇ ಇದೆ. ಬಟ್ ಫ್ಯೂಚರ್ ಅರ್ನಿಂಗ್ಸ್ ಚೇಂಜಸ್ ಆಗೋದು. ಹಾಗಾಗಿ ಫ್ಯೂಚರ್ ಅರ್ನಿಂಗ್ಸ್ ಗೆ ತಕ್ಕಂತೆ ಕರೆಕ್ಷನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಸದ್ಯದ ಮಟ್ಟಿಗೆ ಐಟಿ ಸೆಕ್ಟರ್ ಇಂದ ದೂರ ಇರೋದೇ ಒಳ್ಳೇದು. ಅದನ್ನ ಹೊರತುಪಡಿಸಿದ್ರೆ ಸದ್ಯಕ್ಕೆ ಬೇರೆ ದಾರಿ ಕಾಣ್ತಾ ಇಲ್ಲ. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಡೌನ್ ಫಾಲ್ ಕಾಣ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಗ್ಲೋಬಲ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಎಲ್ಲೂ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ.
ಹಾಗೆ ಈವನ್ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗಿದ್ದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ನೆಗೆಟಿವ್ ಇತ್ತು, ಎಲ್ಲೋ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ನೆಗೆಟಿವ್ ಅಲ್ಲೇ ಮುಂದುವರೆದಿದೆ. ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ. ಎಸ್ಪೆಷಲಿ ಇಸ್ರೇಲ್ ಮತ್ತೆ ಯುದ್ಧಕ್ಕೆ ರೆಡಿ ಆಗ್ತಿದೆ ಅನ್ನುವಂತ ಸುದ್ದಿಗಳು ಬರ್ತಿದ್ದಾವೆ. ಜೊತೆಗೆ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಬಗ್ಗೆ ಸಾಕಷ್ಟು ಅನ್ಸರ್ಟನಿಟೀಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈ ಎಲ್ಲಾ ಕಾರಣಗಳು ಕ್ರೂಡ್ ಅನ್ನ ಜಾಸ್ತಿ ಮಾಡುದು, ಕ್ರೂಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ, ಬಟ್ ಇದಕ್ಕೂ ಕೂಡ ಒಂದು ಕಾರಣ ಬಂದಿದೆ, ಅದಕ್ಕಾಗಿ ಈಗ ಡೌನ್ ಆಗಿದೆ ಅಷ್ಟೇ. ಇಲ್ಲ ಅಂದ್ರೆ ಡೌನ್ ಆಗ್ತಾ ಇರ್ಲಿಲ್ಲ, ಪಾಸಿಟಿವ್ ಇರ್ತಾ ಇತ್ತು. ಕ್ರೂಡ್ ಅಲ್ಲೂ ಕೂಡ ಒಂದಷ್ಟು ರ್ಯಾಲಿ ಇತ್ತು. ಜೊತೆಗೆ ರುಪಿಯಲ್ಲೂ ಕೂಡ ವೀಕ್ನೆಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲ ನೆಗೆಟಿವ್ ಇದ್ದಾವೆ, ಎಲ್ಲೋ ಏನು ಪಾಸಿಟಿವ್ ಸುದ್ದಿಗಳು ಇರಲಿಲ್ಲ. ಹಾಗಾಗಿ ಮಾರ್ಕೆಟ್ ಅದಕ್ಕೆ ತಕ್ಕಂತೆನೆ ರಿಯಾಕ್ಟ್ ಮಾಡಿದೆ ಅಷ್ಟೇ ಇವತ್ತು. ಇನ್ನು ಈಗಾಗಲೇ ನಾವು ನಿನ್ನೆ ಮೊನ್ನೆ ನೋಡಿದೀವಿ, FIS ಕೂಡ ಭರ್ಜರಿ ಸೆಲ್ಲಿಂಗ್ ಅನ್ನ ಮುಂದುವರಿಸಿದ್ದಾರೆ. ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ. ಇವತ್ತು ಮೇಜರ್ ಡೆವಲಪ್ಮೆಂಟ್ ಅಂತಂದ್ರೆ ಇಸ್ರೇಲ್ ಇಂದ ಬಂದಂತ ಅಪ್ಡೇಟ್ ಗಳು ಹಾಗೂ ಇರಾನ್ ವಾರ್ ಗೆ ಸಂಬಂಧಪಟ್ಟಂತೆ, ಅದ್ರ ಜೊತೆಗೆ IT ಸೆಕ್ಟರ್ ನ ಕೊಲಾಪ್ಸ್ ಇವತ್ತು more than 5% ಡೌನ್ ಆಗಿದ್ದು, ಈ ಎರಡು ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದವೆ. ಬಟ್ ಇಸ್ರೇಲ್ ಹಾಗೂ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬಂದಿದೆ ನೋಡಬಹುದು. Iran's Abbas Araghchi expected in Pakistan tonight for second round of US-Iran nuclear talks. ಇರಾನ್ ಅಧ್ಯಕ್ಷ ಅಬ್ಬಾಸ್ ಅರಾಗ್ಚಿ ಅವರು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ. ಈ ಸುದ್ದಿ ಬಂದ ಮೇಲೆ ಗಿಫ್ಟ್ ನಿಫ್ಟಿಯಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಹಾಗಾಗಿನೇ ಕ್ರೂಡ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದು. ಆಲ್ಮೋಸ್ಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಇದು ಪಾಸಿಟಿವ್ ಇತ್ತು, ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಸುದ್ದಿ ಬಂದಿರೋದು. ಹಾಗಾಗಿ ಈಗ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿದೆ, ಕ್ರೂಡ್ ಕೂಡ ಒಂದಷ್ಟು ಡೌನ್ ಫಾಲ್ ಅನ್ನ ಕಂಡಿದೆ. ನೋಡೋಣ ಇದು ಸಾಧ್ಯ ಆಗುತ್ತಾ ಅಂತ. ಇವತ್ತು ಹೋಗ್ತಿದ್ದಾರೆ ಅಂದ್ರೆ ನಾಳೆ ನಾಡಿದ್ರಷ್ಟರಲ್ಲಿ ಅಪ್ಡೇಟ್ ಗಳು ಬರ್ತವೆ. ಹೇಗಿದ್ರು ನಾಳೆ ನಾಡಿದ್ದು ಮಾರ್ಕೆಟ್ ರಜೆ ಇದೆ. ಲೆಟ್ಸ್ ಸೀ. ಇನ್ನು ಈ ಎಲ್ಲ ಸುದ್ದಿಗಳ ನಡುವೆ JP Morgan ಅವರು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. JP Morgan ಡೌನ್ ಗ್ರೇಡ್ಸ್ ಇಂಡಿಯಾ ಈಕ್ವಿಟೀಸ್ ಟು ನ್ಯೂಟ್ರಲ್, ಲೋಯೆಸ್ಟ್ 26 ಎಂಡ್ ನಿಫ್ಟಿ ಟಾರ್ಗೆಟ್ ಬೈ 10% to 27K. ಈಗಲೂ ಕೂಡ 27,000 ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ. ಈಗಿರೋದು 23,000 ಪ್ಲಸ್ 27,000 ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ಈ ಹಿಂದಿನ ಟಾರ್ಗೆಟ್ ಏನಿತ್ತು ಅದರಲ್ಲಿ 10% ಕಟ್ ಮಾಡಿದ್ದಾರೆ. ಈ ವರ್ಷಾಂತ್ಯಕ್ಕೆ ನಿಫ್ಟಿ ಎಷ್ಟು ಅಚೀವ್ ಮಾಡಬಹುದು ಅಂತ ನೋಡಬಹುದು. ನಿಫ್ಟಿ ಇಯರ್ ಎಂಡ್ ಟಾರ್ಗೆಟ್ ಬೈ 10% to 27,000. 27,000 ಕೊಡ್ತಿದ್ದಾರೆ. ಮುಂಚೆ 30,000 ಟಾರ್ಗೆಟ್ ಅನ್ನ ಕೊಟ್ಟಿದ್ರು, ಅದನ್ನ 27,000ಕ್ಕೆ ಇಳಿಸಿದ್ದಾರೆ. ಈ ಒಂದು ಸುದ್ದಿ ಕೂಡ ಬಂತು ಇವತ್ತು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಇನ್ಫೋಸಿಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ರಿಸಲ್ಟ್ ರಿಯಾಕ್ಷನ್ ನೋಡಬಹುದು. 7% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಭರ್ಜರಿ ಡೌನ್ ಫಾಲ್ ಇದೆ. ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ 7% ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. 2-3% ಆಗ್ಬೋದೇನೋ ಅಂತ ಇತ್ತು, ಬಟ್ ಸ್ಟಾಕ್ ಅಂತೂ 7% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ತುಂಬಾ ಜನ ಯೋಚನೆ ಮಾಡ್ತಿರ್ಬೋದು ಒಳ್ಳೆ ಕರೆಕ್ಷನ್ ಆಗಿದೆ ಅಂತ, ಆಡ್ ಮಾಡಬಹುದು ಅಂತ. ಬಟ್ ನನ್ನ ಪ್ರಕಾರ ಸದ್ಯದ ಮಟ್ಟಿಗೆ IT ಸೆಕ್ಟರ್ ಅಲ್ಲಿ ವೈಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಟ್ ನಿಮ್ಗೆ ಏನಾದ್ರು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತೆ ಅನ್ಸಿದ್ರೆ ನಿಮ್ಮ ಇಷ್ಟ, ಡಿಸಿಷನ್ ತಗೊಳ್ಬಹುದು. ಇನ್ನು IEX ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಇಲ್ಲೂ ಕೂಡ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಚೆನ್ನಾಗಿಲ್ಲ. 3% ಡೌನ್ ಫಾಲ್ ಇದೆ. ಬಟ್ ಓಪನಿಂಗ್ ಚೆನ್ನಾಗಿ ಆಯ್ತು ನೋಡಬಹುದು. ಆನಂತರ ಮಾರ್ಕೆಟ್ ಕಂಡೀಷನ್ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ಸ್ಟಾಕ್ ಕೂಡ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಓಪನಿಂಗ್ ಚೆನ್ನಾಗಿತ್ತು ಇವತ್ತು IEX. ಅನಂತರ HCC ಅಥವಾ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿನೇ ಬಂತು ನೋಡಬಹುದು. 2,917 ಕೋಟಿ ಮೊತ್ತದ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ. ಅಂದ್ರೆ ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಸಿಕ್ಕಿರುವಂತ ಆರ್ಡರ್ 2,917 ಕೋಟಿಯಲ್ಲಿ 1,000 ಕೋಟಿ ಆರ್ಡರ್ ನ HCC ಎಕ್ಸಿಕ್ಯೂಟ್ ಮಾಡುತ್ತೆ. ಈ ಒಂದು ಸುದ್ದಿ ಬಂತು, ಬಟ್ ಇಲ್ಲೂ ಏನ್ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. more than 3% ಡೌನ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಚಲೆಟ್ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು. ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಸೀಸನ್ಸ್ ಹೋಟೆಲ್ಸ್ ನ ಅಕ್ವೈರ್ ಮಾಡ್ಲಿಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವ್ ಮಾಡಿದೆ. 171 ಕೋಟಿಗೆ ಸೀಸನ್ಸ್ ಹೋಟೆಲ್ಸ್ ನ ಕಂಪನಿ ಅಕ್ವೈರ್ ಮಾಡ್ತಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅತುಲ್ ಆಟೋ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ನೋಡಬಹುದು 4.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ ಅಂತಂದ್ರೆ ಕಂಪನಿ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. 490 ಕೋಟಿ ಮೊತ್ತದ ಒಪ್ಪಂದವನ್ನು ಮಾಡ್ಕೊಂಡಿದೆ. ಮುಂದಿನ 3 ವರ್ಷಗಳಲ್ಲಿ 15,000 ಎಕ್ಸ್ಪೋನೆಂಟ್ ಎನೇಬಲ್ಡ್ ವೆಹಿಕಲ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೇ, ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.